ಚುನಾವಣಾ ಬಾಂಡ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿತ್ತು, ದೇಶಾದ್ಯಂತ ಚರ್ಚೆ ಆಗಿತ್ತು. ಆ ಚುನಾವಣಾ ಬಾಂಡ್ ಮೂಲಕ ಹಣ ವಸೂಲಿ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಇದು ನಮ್ಮಲ್ಲಿ ಮಾತ್ರ ಇರುವಂತಹ ದೊಡ್ಡ ಸುದ್ದಿ. ನಿರ್ಮಲಾ ಸೀತಾರಾಮನ್ ವಿರುದ್ಧ FIR ಕೂಡ ದಾಖಲಾಗಿದೆ. IPC ಸೆಕ್ಷನ್ 384 120B 34ರ ಅಡಿಯಲ್ಲಿ FIR ಅನ್ನು ದಾಖಲು ಮಾಡಲಾಗಿದೆ. A1 ನಿರ್ಮಲಾ ಸೀತಾರಾಮನ್, A2 ED ಅಧಿಕಾರಿಗಳು, A3 JP ನಡ್ಡಾ, A4 ನಳಿನ್ ಕುಮಾರ್ ಕಟೀಲ್, A5 ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ FIR ದಾಖಲಾಗಿದೆ. IPC 384 ಅಂದರೆ ಸುಲಿಗೆ ಮಾಡೋದು, 120B ಅಂದರೆ ಅಪರಾಧಿತ ಒಳಸಂಚು, ಸೆಕ್ಷನ್ 34 ಸಮಾನ ಉದ್ದೇಶದ ಅಡಿ FIR ದಾಖಲಾಗಿದೆ. ಬೆಂಗಳೂರು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರೋದು. ಚುನಾವಣಾ ಬಾಂಡ್ ಮೂಲಕ ಹಣ ವಸೂಲಿ ಮಾಡಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ, JP ನಡ್ಡಾ ಅವರ ವಿರುದ್ಧ, ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ FIR ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಏನಿದು FIR ದಾಖಲಾಗಿದೆ ಚುನಾವಣಾ ಬಾಂಡ್ ವಿಚಾರವಾಗಿ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ? ಧ್ರುವರಾಜ್. ಎಸ್ ನಾಗೇಂದ್ರ, ಇವತ್ತು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು FIR ದಾಖಲಾಗಿರುವಂತದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ಸದ್ಯ ಈಗ ಇಲ್ಲಿ FIR ದಾಖಲಾಗಿದೆ. ಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ ಹಾಗೆ ವಿಜಯೇಂದ್ರ, ಅದಾದ ನಂತರ ನಳಿನ್ ಕುಮಾರ್ ಕಟೀಲ್ ED ಅಧಿಕಾರಿಗಳು ಹಾಗೆ ರಾಜ್ಯ ಮತ್ತೆ ರಾಷ್ಟ್ರ ಬಿಜೆಪಿಯ ಪದಾಧಿಕಾರಿಗಳ ವಿರುದ್ಧ ಸದ್ಯ ಈಗ FIR ದಾಖಲಾಗಿರುವಂತದ್ದು. ಇದು IPC ಸೆಕ್ಷನ್ 384 ಸುಲಿಗೆ, 120B ಒಳಸಂಚು ಮತ್ತೆ ಸೆಕ್ಷನ್ 34 ಸಮಾನ ಉದ್ದೇಶದಿಂದ ಒಂದು ಕೃತ್ಯ ಎಸಗಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಈಗ ಸದ್ಯ ಈ ಒಂದು FIR ಅನ್ನ ದಾಖಲು ಮಾಡಲಾಗಿದೆ. ಮುಖ್ಯವಾಗಿ ಈ FIR ಅನ್ನ ದಾಖಲಿಸಿರುವಂತಹದ್ದು ಒಂದು ಖಾಸಗಿ ದೂರು ದಾಖಲಾಗಿತ್ತು. ಆ ಖಾಸಗಿ ದೂರಿನ ಆದರ್ಶ್ ಅಯ್ಯರ್ ಎನ್ನುವಂತವರು 42ನೇ ACMC ಕೋರ್ಟ್ ನಲ್ಲಿ ಒಂದು ಖಾಸಗಿ ದೂರನ್ನ ಕೂಡ ದಾಖಲು ಮಾಡಿದ್ರು. ಅದನ್ನ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಈ ಒಂದು ಆದೇಶವನ್ನ ಕೂಡ ನೀಡಿದ್ರು. ಅದರಂತೆ ಈಗ FIR ದಾಖಲಾಗಿದೆ. ಮುಖ್ಯವಾಗಿ 2018ರಲ್ಲಿ ಜಾರಿಗೆ ತಂದಂತಹ ಚುನಾವಣಾ ಬಾಂಡ್ ಏನಿದೆ, ಆ ಚುನಾವಣಾ ಬಾಂಡ್ ನಲ್ಲಿ ಬಹಳಷ್ಟು ಒಂದು ದೇಣಿಗೆ ಸಂಗ್ರಹದ ರೂಪದಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಿಂದನೇ ಒಂದು ಅಕ್ರಮ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿರ್ಮಲಾ ಸೀತಾರಾಮನ್ ಹಾಗೆ ರಾಷ್ಟ್ರ ಬಿಜೆಪಿಯ ಪದಾಧಿಕಾರಿಗಳು, ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳು, ನಳಿನ್ ಕುಮಾರ್ ಕಟೀಲ್, ಅದಾದ ನಂತರ ಈ ವಿಜಯೇಂದ್ರ ಅವರ ವಿರುದ್ಧ ಒಂದು FIR ಅನ್ನ ದಾಖಲಿಸಿ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಆದರ್ಶ್ ಅಯ್ಯರ್ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ನ ಸೂಚನೆಯ ಬೆನ್ನಲ್ಲೇ ಈಗ ಸದ್ಯ FIR ಕೂಡ ದಾಖಲಾಗಿದೆ. 8,000 ಕೋಟಿ ಹಗರಣ ನಡೆದಿದೆ ಎನ್ನುವಂಥದ್ದನ್ನ ಕೂಡ, ತಮ್ಮ ಹಗರಣ ನಡೆದಿದೆ ಎನ್ನುವಂಥದ್ದನ್ನ ಕೂಡ ಉಲ್ಲೇಖಿಸಿದ್ದಾರೆ. ಇದಲ್ಲದೆ ED ಅಧಿಕಾರಿಗಳನ್ನ ಬಳಸಿಕೊಂಡು ಕೂಡ ಈ ಒಂದು ಚುನಾವಣಾ ಬಾಂಡ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಎನ್ನುವಂತ ಒಂದು ಆರೋಪವನ್ನ ಮಾಡಿದ್ದಾರೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚುನಾವಣಾ ಬಾಂಡ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿತ್ತು, ದೇಶಾದ್ಯಂತ ಚರ್ಚೆ ಆಗಿತ್ತು. ಆ ಚುನಾವಣಾ ಬಾಂಡ್ ಮೂಲಕ ಹಣ ವಸೂಲಿ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಇದು ನಮ್ಮಲ್ಲಿ ಮಾತ್ರ ಇರುವಂತಹ ದೊಡ್ಡ ಸುದ್ದಿ. ನಿರ್ಮಲಾ ಸೀತಾರಾಮನ್ ವಿರುದ್ಧ FIR ಕೂಡ ದಾಖಲಾಗಿದೆ. IPC ಸೆಕ್ಷನ್ 384 120B 34ರ ಅಡಿಯಲ್ಲಿ FIR ಅನ್ನು ದಾಖಲು ಮಾಡಲಾಗಿದೆ. A1 ನಿರ್ಮಲಾ ಸೀತಾರಾಮನ್, A2 ED ಅಧಿಕಾರಿಗಳು, A3 JP ನಡ್ಡಾ, A4 ನಳಿನ್ ಕುಮಾರ್ ಕಟೀಲ್, A5 ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ FIR ದಾಖಲಾಗಿದೆ. IPC 384 ಅಂದರೆ ಸುಲಿಗೆ ಮಾಡೋದು, 120B ಅಂದರೆ ಅಪರಾಧಿತ ಒಳಸಂಚು, ಸೆಕ್ಷನ್ 34 ಸಮಾನ ಉದ್ದೇಶದ ಅಡಿ FIR ದಾಖಲಾಗಿದೆ. ಬೆಂಗಳೂರು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರೋದು. ಚುನಾವಣಾ ಬಾಂಡ್ ಮೂಲಕ ಹಣ ವಸೂಲಿ ಮಾಡಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ, JP ನಡ್ಡಾ ಅವರ ವಿರುದ್ಧ, ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ FIR ದಾಖಲಾಗಿದೆ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಏನಿದು FIR ದಾಖಲಾಗಿದೆ ಚುನಾವಣಾ ಬಾಂಡ್ ವಿಚಾರವಾಗಿ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ. ಧ್ರುವರಾಜ್. ಎಸ್ ನಾಗೇಂದ್ರ, ಇವತ್ತು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು FIR ದಾಖಲಾಗಿರುವಂತದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ಸದ್ಯ ಈಗ ಇಲ್ಲಿ FIR ದಾಖಲಾಗಿದೆ. ಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ ಹಾಗೆ ವಿಜಯೇಂದ್ರ, ಅದಾದ ನಂತರ ನಳಿನ್ ಕುಮಾರ್ ಕಟೀಲ್ ಇಡಿ ಅಧಿಕಾರಿಗಳು ಹಾಗೆ ರಾಜ್ಯ ಮತ್ತೆ ರಾಷ್ಟ್ರ ಬಿಜೆಪಿಯ ಪದಾಧಿಕಾರಿಗಳ ವಿರುದ್ಧ ಸದ್ಯ ಈಗ FIR ದಾಖಲಾಗಿರುವಂತದ್ದು. ಇದು IPC ಸೆಕ್ಷನ್ 384 ಸುಲಿಗೆ, 120B ಒಳಸಂಚು ಮತ್ತೆ ಸೆಕ್ಷನ್ 34 ಸಮಾನ ಉದ್ದೇಶದಿಂದ ಒಂದು ಕೃತ್ಯ ಎಸಗಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಈಗ ಸದ್ಯ ಈ ಒಂದು FIR ಅನ್ನ ದಾಖಲು ಮಾಡಲಾಗಿದೆ. ಮುಖ್ಯವಾಗಿ ಈ FIR ಅನ್ನ ದಾಖಲಿಸಿರುವಂತಹದ್ದು ಒಂದು ಖಾಸಗಿ ದೂರು ದಾಖಲಾಗಿತ್ತು. ಆ ಖಾಸಗಿ ದೂರಿನ ಆದರ್ಶ್ ಅಯ್ಯರ್ ಎನ್ನುವಂತವರು 42ನೇ ACMC ಕೋರ್ಟ್ ನಲ್ಲಿ ಒಂದು ಖಾಸಗಿ ದೂರನ್ನ ಕೂಡ ದಾಖಲು ಮಾಡಿದ್ರು. ಅದನ್ನ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಈ ಒಂದು ಆದೇಶವನ್ನ ಕೂಡ ನೀಡಿದ್ರು. ಅದರಂತೆ ಈಗ FIR ದಾಖಲಾಗಿದೆ. ಮುಖ್ಯವಾಗಿ 2018ರಲ್ಲಿ ಜಾರಿಗೆ ತಂದಂತಹ ಚುನಾವಣಾ ಬಾಂಡ್ ಏನಿದೆ, ಆ ಚುನಾವಣಾ ಬಾಂಡ್ ನಲ್ಲಿ ಬಹಳಷ್ಟು ಒಂದು ದೇಣಿಗೆ ಸಂಗ್ರಹದ ರೂಪದಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಿಂದನೇ ಒಂದು ಅಕ್ರಮ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿರ್ಮಲಾ ಸೀತಾರಾಮನ್ ಹಾಗೆ ರಾಷ್ಟ್ರ ಬಿಜೆಪಿಯ ಪದಾಧಿಕಾರಿಗಳು, ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳು, ನಳಿನ್ ಕುಮಾರ್ ಕಟೀಲ್, ಅದಾದ ನಂತರ ಈ ವಿಜಯೇಂದ್ರ ಅವರ ವಿರುದ್ಧ ಒಂದು FIR ಅನ್ನ ದಾಖಲಿಸಿ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಆದರ್ಶ್ ಅಯ್ಯರ್ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ನ ಸೂಚನೆಯ ಬೆನ್ನಲ್ಲೇ ಈಗ ಸದ್ಯ FIR ಕೂಡ ದಾಖಲಾಗಿದೆ. 8,000 ಕೋಟಿ ಹಗರಣ ನಡೆದಿದೆ ಎನ್ನುವಂಥದ್ದನ್ನ ಕೂಡ ಹಗರಣ ನಡೆದಿದೆ ಎನ್ನುವಂಥದ್ದನ್ನ ಕೂಡ ಉಲ್ಲೇಖಿಸಿದ್ದಾರೆ. ಇದಲ್ಲದೆ ಇಡಿ ಅಧಿಕಾರಿಗಳನ್ನ ಬಳಸಿಕೊಂಡು ಕೂಡ ಈ ಒಂದು ಚುನಾವಣಾ ಬಾಂಡ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಎನ್ನುವಂತ ಒಂದು ಆರೋಪವನ್ನ ಮಾಡಿದ್ದಾರೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚುನಾವಣಾ ಬಾಂಡ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿತ್ತು, ದೇಶಾದ್ಯಂತ ಚರ್ಚೆ ಆಗಿತ್ತು. ಆ ಚುನಾವಣಾ ಬಾಂಡ್ ಮೂಲಕ ಹಣ ವಸೂಲಿ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಇದು ನಮ್ಮಲ್ಲಿ ಮಾತ್ರ ಇರುವಂತಹ ದೊಡ್ಡ ಸುದ್ದಿ. ನಿರ್ಮಲಾ ಸೀತಾರಾಮನ್ ವಿರುದ್ಧ FIR ಕೂಡ ದಾಖಲಾಗಿದೆ. IPC ಸೆಕ್ಷನ್ 384, 120B 34ರ ಅಡಿಯಲ್ಲಿ FIR ಅನ್ನು ದಾಖಲು ಮಾಡಲಾಗಿದೆ. A1 ನಿರ್ಮಲಾ ಸೀತಾರಾಮನ್, A2 ಇಡಿ ಅಧಿಕಾರಿಗಳು, A3 JP ನಡ್ಡಾ, A4 ನಳಿನ್ ಕುಮಾರ್ ಕಟೀಲ್, A5 ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ FIR ದಾಖಲಾಗಿದೆ. IPC 384 ಅಂದರೆ ಸುಲಿಗೆ ಮಾಡೋದು, 120B ಅಂದರೆ ಅಪರಾಧಿತ ಒಳಸಂಚು, ಸೆಕ್ಷನ್ 34 ಸಮಾನ ಉದ್ದೇಶದ ಅಡಿ FIR ದಾಖಲಾಗಿದೆ. ಬೆಂಗಳೂರು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರೋದು. ಚುನಾವಣಾ ಬಾಂಡ್ ಮೂಲಕ ಹಣ ವಸೂಲಿ ಮಾಡಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ, JP ನಡ್ಡಾ ಅವರ ವಿರುದ್ಧ, ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ FIR ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಏನಿದು FIR ದಾಖಲಾಗಿದೆ ಚುನಾವಣಾ ಬಾಂಡ್ ವಿಚಾರವಾಗಿ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ. ಧ್ರುವರಾಜ್. ಎಸ್ ನಾಗೇಂದ್ರ, ಇವತ್ತು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು FIR ದಾಖಲಾಗಿರುವಂತದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ಸದ್ಯ ಈಗ ಇಲ್ಲಿ FIR ದಾಖಲಾಗಿದೆ. ಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ ಹಾಗೆ ವಿಜಯೇಂದ್ರ, ಅದಾದ ನಂತರ ನಳಿನ್ ಕುಮಾರ್ ಕಟೀಲ್ ಇಡಿ ಅಧಿಕಾರಿಗಳು ಹಾಗೆ ರಾಜ್ಯ ಮತ್ತೆ ರಾಷ್ಟ್ರ ಬಿಜೆಪಿಯ ಪದಾಧಿಕಾರಿಗಳ ವಿರುದ್ಧ ಸದ್ಯ ಈಗ FIR ದಾಖಲಾಗಿರುವಂತದ್ದು. ಇದು IPC ಸೆಕ್ಷನ್ 384 ಸುಲಿಗೆ, 120B ಒಳಸಂಚು ಮತ್ತೆ ಸೆಕ್ಷನ್ 34 ಸಮಾನ ಉದ್ದೇಶದಿಂದ ಒಂದು ಕೃತ್ಯ ಎಸಗಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಈಗ ಸದ್ಯ ಈ ಒಂದು FIR ಅನ್ನ ದಾಖಲು ಮಾಡಲಾಗಿದೆ. ಮುಖ್ಯವಾಗಿ ಈ FIR ಅನ್ನ ದಾಖಲಿಸಿರುವಂತಹದ್ದು ಒಂದು ಖಾಸಗಿ ದೂರು ದಾಖಲಾಗಿತ್ತು. ಆ ಖಾಸಗಿ ದೂರಿನ ಆದರ್ಶ್ ಅಯ್ಯರ್ ಎನ್ನುವಂತವರು 42ನೇ ACMC ಕೋರ್ಟ್ ನಲ್ಲಿ ಒಂದು ಖಾಸಗಿ ದೂರನ್ನ ಕೂಡ ದಾಖಲು ಮಾಡಿದ್ರು. ಅದನ್ನ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಈ ಒಂದು ಆದೇಶವನ್ನ ಕೂಡ ನೀಡಿದ್ರು. ಅದರಂತೆ ಈಗ FIR ದಾಖಲಾಗಿದೆ. ಮುಖ್ಯವಾಗಿ 2018ರಲ್ಲಿ ಜಾರಿಗೆ ತಂದಂತಹ ಚುನಾವಣಾ ಬಾಂಡ್ ಏನಿದೆ,
ಆ ಚುನಾವಣಾ ಬಾಂಡ್ ನಲ್ಲಿ ಬಹಳಷ್ಟು ಒಂದು ದೇಣಿಗೆ ಸಂಗ್ರಹದ ರೂಪದಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಿಂದನೇ ಒಂದು ಅಕ್ರಮ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿರ್ಮಲಾ ಸೀತಾರಾಮನ್ ಹಾಗೆ ರಾಷ್ಟ್ರ ಬಿಜೆಪಿಯ ಪದಾಧಿಕಾರಿಗಳು, ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳು, ನಳಿನ್ ಕುಮಾರ್ ಕಟೀಲ್, ಅದಾದ ನಂತರ ಈ ವಿಜಯೇಂದ್ರ ಅವರ ವಿರುದ್ಧ ಒಂದು FIR ಅನ್ನ ದಾಖಲಿಸಿ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಆದರ್ಶ ಅಯ್ಯರ್ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ನ ಸೂಚನೆಯ ಬೆನ್ನಲ್ಲೇ ಈಗ ಸದ್ಯ FIR ಕೂಡ ದಾಖಲಾಗಿದೆ. 8,000 ಕೋಟಿ ಹಗರಣ ನಡೆದಿದೆ ಎನ್ನುವಂಥದ್ದನ್ನ ಕೂಡ ಹಗರಣ ನಡೆದಿದೆ ಎನ್ನುವಂಥದ್ದನ್ನ ಕೂಡ ಉಲ್ಲೇಖಿಸಿದ್ದಾರೆ. ಇದಲ್ಲದೆ ಇಡಿ ಅಧಿಕಾರಿಗಳನ್ನ ಬಳಸಿಕೊಂಡು ಕೂಡ ಈ ಒಂದು ಚುನಾವಣಾ ಬಾಂಡ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಎನ್ನುವಂತ ಒಂದು ಆರೋಪವನ್ನ ಮಾಡಿದ್ದಾರೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.